ಪ್ರತಿ ವರ್ಷ ರಾಜ್ಯ ಸರ್ಕಾರ ತನ್ನ ಬಜೆಟ್ನಲ್ಲಿ ಸಾವಿರಾರು ಕೋಟಿಯನ್ನು ಗ್ರಾಮೀಣಾಭಿವೃದ್ಧಿಗೆ ಅಂತ ಮೀಸಲಿಡ್ತದೆ. ಆದರೆ ಇಂದಿಗೂ ಕೂಡ ಸಾಕಷ್ಟು ಗ್ರಾಮಗಳು ಅಭಿವೃದ್ಧಿಯಿಂದ ವಂಚನೆಗೊಳಗಾಗಿವೆ. ಅದೇ ರೀತಿ ಮಂಡ್ಯ ಜಿಲ್ಲೆ ಮಳವಳ್ಳಿ ಪಟ್ಟಣದ ಕೂಗಳತೆ ದೂರದಲ್ಲಿರುವಂಥ ಗುಳಗಟ್ಟ ಗ್ರಾಮ ಅಭಿವೃದ್ಧಿ ಅಥವಾ ಮೂಲ ಸೌಕರ್ಯದಿಂದಲೇ ವಂಚಿತವಾಗಿದೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಗ್ರಾಮಸ್ಥರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಿಮ್ಮೂರಲ್ಲಿ ಯಾವೆಲ್ಲ ಸಮಸ್ಯೆಗಳು ತಾಂಡವಾಡ್ತಾ ಇದೆ ಸರ್? ನಮ್ಮೂರಲ್ಲಿ ವಿಶೇಷವಾಗಿ ಇಂಥ ಸಮಸ್ಯೆ ಅಂತಿಲ್ಲ ಸರ್. ಗ್ರಾಮದಲ್ಲಿರುವಂಥ ಎಲ್ಲ ಪ್ರತಿಯೊಂದು ಕೂಡ ಸಮಸ್ಯೆನೇ ಆಗಿಬಿಟ್ಟಿದೆ. ಗ್ರಾಮದಲ್ಲಿ ಅಗತ್ಯವಾಗಿ ಮುಖ್ಯವಾಗಿ ಇರಬೇಕಾದಂಥ ಮೂಲಭೂತ ಸೌಕರ್ಯಗಳಾದ ರಸ್ತೆ, ಚರಂಡಿ, ಬೀದಿ ದೀಪ, ನೀರು, ಶುದ್ಧವಾದ ಕುಡಿಯೋ ನೀರು ಇವಿಷ್ಟು ಕೂಡ ಈ ಗ್ರಾಮದಲ್ಲಿಲ್ಲ. ನಾನು ಚಿಕ್ಕವನಿಂದ ಬುದ್ಧಿ ಬಂದಾಗಿಂದ ಇಲ್ಲಿವರೆಗೂ ನೋಡ್ಕೊಂಡು ಬರ್ತಾ ಇದ್ದೀನಿ. ಯಾವುದೊಂದು ಕೂಡ ಸಮರ್ಪಕವಾಗಿ ಈ ಗ್ರಾಮದಲ್ಲಿ ಆಗ್ತಾ ಇಲ್ಲ. ಕೇಳಿದ್ರು ಕೂಡ ಎಲ್ಲ ಜನಪ್ರತಿನಿಧಿಗಳದಾಗಲಿ, ಇನ್ನೊಬ್ಬರದಾಗಲಿ, ಅಧಿಕಾರಿಗಳದಾಗಲಿ ಎಲ್ಲ ನಿರಾಸಕ್ತಿ. ಅವ್ರು ಕರೆಕ್ಟಾಗಿ ಯಾವುದೇ ಈ ವಿಷಯ ಕೇಳಿದ್ರು ಸ್ಪಂದಿಸಲ್ಲ, ಬಂದು ಗ್ರಾಮಗಳಲ್ಲಿ ಮಾಡ್ತಾ ಇಲ್ಲ. ಪ್ರಮುಖವಾಗಿ ಕಾರಣ ಏನಂತ ಗೊತ್ತಿಲ್ಲ. ನಾವು ಈ ಸಾರಿ ಎಲ್ಲ ಗೆದ್ದ ಜನಪ್ರತಿನಿಧಿಗಳಾಗಿರ್ಬೋದು, ಇನ್ನೊಬ್ಬರಾಗ್ಬೋದು, ತುಂಬ ಇಚ್ಛಾಶಕ್ತಿ ಉಳ್ಳವರು ಮಾಡ್ತಾರೆ, ನಮ್ಮ ಗ್ರಾಮನ ಏನೋ ಒಂದು ಅಭಿವೃದ್ಧಿ ಮಾಡ್ತಾರೆ ಅಂತೇಳಿ ನಂಬಿದ್ವಿ. ಆದರೆ ಇದುವರೆಗೂ ಕೂಡ ನಾವು ಪ್ರತಿಭಟನೆ ಮಾಡಿ, ಪ್ರೆಸ್ ಕಾನ್ಫರೆನ್ಸ್ ಮಾಡಿ, ಇನ್ನೊಂದು ಮಾಡಿ, ಮತ್ತೊಂದು ಮಾಡಿ, ಅರ್ಜಿ ಕೊಟ್ಟು ಎಲ್ಲ ತಿಳಿಸಲಾಗಿಯೂ ಸಹ ಸಬೂಬುಗಳು ನೆಪಗಳನ್ನೇ ಹೇಳ್ತಾರೆ ಹೊರತು ಇದುವರೆಗೂ ಕೂಡ ಕಿಂಚಿತ್ತು ಒಂದು ಸಣ್ಣ ಪ್ರಮಾಣದ ಕಾರ್ಯಕ್ರಮವನ್ನು, ಕನಿಷ್ಠ ಕಾರ್ಯಕ್ರಮವನ್ನು ಕೂಡ ಇದುವರೆಗೂ ಅವರು ಹಮ್ಮಿಕೊಂಡಿರಲ್ಲ ಸರ್. ನಿಮ್ಮ ಕ್ಷೇತ್ರದ ಶಾಸಕರು ನರೇಂದ್ರ ಸ್ವಾಮಿ ನಿಮ್ಮ ಗ್ರಾಮಕ್ಕೆ ಆಗಾಗ ಬಂದಿದ್ರಾ ಅಥವಾ ಚುನಾವಣೆಯಲ್ಲಿ ಬಂದೋದವ್ರು ಇನ್ನೂ ಬಂದೇ ಇಲ್ವಾ ಅಂತ? ಬಂದೇ ಇಲ್ಲ ಸರ್, ನಮ್ಮ ಗ್ರಾಮಕ್ಕೆ ಬಂದಿಲ್ಲ ಸರ್ ನರೇಂದ್ರ ಸ್ವಾಮಿ ಅವರು. ಹಂಗಾಗಿ ನಾವು ಪಾದಯಾತ್ರೆ ಮಾಡಿದ್ವು. ಅಲ್ಲಿ ನಮ್ಗೆ ರೋಡ್ ಮಾಡಿಕೊಡಿ, ನಮಗೆ ರೋಡ್ ಪ್ರಾಬ್ಲಮ್ ಆಗಿದೆ, ಬಂದು ನೋಡಿ ಸರ್, ಎಲ್ಲ ಚೆಕ್ ಮಾಡಿ ಸರ್ ಅಂತೆಲ್ಲ ಮಾತಾಡಿದ್ವಿ. ಆಯ್ತಮ್ಮ ಬರ್ತೀವಿ ಇನ್ನೊಂದು ತಿಂಗಳಲ್ಲಿ, ಅಷ್ಟರಲ್ಲಿ ಆಗುತ್ತೆ ಅಂತೆಲ್ಲ ತಗೊಬಂದು ತೋರಿಸಿದ್ರು ನಮಗೆ. ಮತ್ತೆ ಅವ್ರು ಬಂದು ನಮ್ಮ ಗ್ರಾಮಕ್ಕೆ ಏನು ವಿಚಾರಿಸಲೇ ಇಲ್ಲ ಸರ್. ನಮ್ಮ ಗ್ರಾಮಕ್ಕೆ ಬರಲಿಲ್ಲ ಸರ್. ಈಗ ಸಮಸ್ಯೆ ನಮಗೆ ತಿರ್ಗಾಡೋಕ್ಕೆ ರೋಡ್ ಚೆನ್ನಾಗಿಲ್ಲ. ಮಳೆ ಬತ್ತು ಅಂದರೆ ತಿರ್ಗಾಡೋಕ್ಕೆ ಆಗಲ್ಲ ನಮ್ಮ ರೋಡ್ನಲ್ಲಿ. ಊರೊಳಗಡೆ ಒಂದು ಬಸ್ ಹೋಗೋಕ್ಕಾಗೋದಿಲ್ಲ, ಒಂದು ಲಾರಿನೂ ಹೋಗೋಕ್ಕಾಗಲ್ಲ ಸರ್, ಟ್ರಾಕ್ಟ್ರು ಹೋಗೋಕ್ಕಾಗಲ್ಲ ಸರ್. ಒಳಗಡೆ ಹೋಗಿ ಎಲ್ಲ ಅಲ್ಲೋಗಿ ಒಂದು ಸ್ವಲ್ಪ ಮುಂದಕ್ಕೆ ಹೋಯ್ತು ಅಂದರೆ 1 ಕಿಲೋಮೀಟ್ರ್ ಗಂಟ್ರೆ ಕರೆಕ್ಟಾಗಿ ಬರ್ತದೆ ಸರ್. ಅಲ್ಲಿಂದ ಆಚೆಗೆ ಏನು ಒಳಗಡೆ ಹೋಗೋಕ್ಕಾಗಲ್ಲ. ಹಂಗಾಗಿ ನಮಗೆ ಕುಡಿ ನೀರು ಪ್ರಾಬ್ಲಮ್ಮು, ಮತ್ತು ನೀರಿನ ಟ್ಯಾಂಕರ್ ಪ್ರಾಬ್ಲಮ್ ಆಗಿದೆ. ಇಲ್ಲಿ ಡ್ರೈನೇಜ್ಗಳು ಕರೆಕ್ಟಾಗಿ ಆಗಿಲ್ಲ. ಇವೆಲ್ಲನೂ ನಮಗೆ ಮೂಲ ಸೌಲಭ್ಯಗಳನ್ನೆಲ್ಲ ಕೊಡಿಸ್ಕೊಡ್ಬೇಕು ಸರ್ ನಮಗೆ. ಇದರಿಂದ ಗಂಡು ಮಕ್ಕಳುಗಳ ಮದುವೆಗೂ ಸಮಸ್ಯೆ ಆಗಿದೆಯಾ? ಮದುವೆಗೆ ಹೆಣ್ಮಕ್ಳು ನೋಡ್ಕೊಂಡು ಬಂದು ಮತ್ತೆ ಅವ್ರು ನಮ್ಮ ಗ್ರಾಮಕ್ಕೆ ಬರುವಷ್ಟರಲ್ಲಿ ನಾನು ಈ ಊರಿಗೆ ಹೆಣ್ಣು ಕೊಡೋದಿಲ್ಲ, ಊರಲ್ಲಿ ರೋಡೇ ಚೆನ್ನಾಗಿಲ್ಲ, ನಾವು ಒಳಗಡೆ ಬರೋದಾದ್ರು ಹೆಂಗೆ, ನಾವು ಹೆಣ್ಣು ಕೊಡಲ್ಲ ಅಂತ ಹೋಗಿ ಒಂದು 15ರಿಂದ 20 ಜನ ಗಂಡು ಮಕ್ಕಳಿಗೆ ಇದೇ ಪ್ರಾಬ್ಲಮ್ ಆಗಿದೆ ಸರ್. ಹುಡುಗಿ ಮನೆಗೆ ಹೋದಾಗ ಒಪ್ಕೋತಾರೆ, ಆದ್ರೆ ಆ ಹುಡುಗಿ ಮನೆಯವರು ನಿಮ್ಮವ್ರಿಗೆ ಬಂದಾಗ ಒಪ್ಕೊಳ್ಳಲ್ಲ. ಬಂದಾಗ ರೋಡಿನ ಸಮಸ್ಯೆನೇ ಹೇಳ್ಬಿಟ್ಟು ಹೋಗ್ತಿದ್ದಾರೆ ಸರ್. ರೋಡೇ ಚೆನ್ನಾಗಿಲ್ವಲ್ಲ, ನಾವು ಕಾರ್ ತಗೊಂಡು ಬಂದರೆ ಒಳಗಡೆ ಬರೋದು ಹೆಂಗೆ, ಇಲ್ಲೇ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗ್ಬೇಕು ಒಳಗಡೆಗೆ ಅಂತೇಳಿ, ಮನೆ ಹತ್ರ ಹೋಗ್ಬೇಕಾದ್ರೆ ನಡಿಬೇಕು ಅಂತೇಳಿ ಇದೇ ಒಂದು ಪ್ರಾಬ್ಲಮ್ ಹೇಳಿ ಹೋಗ್ತಿದ್ದಾರೆ ಸರ್. ದೊಡ್ಡ ಸಮಸ್ಯೆ ಆಗಿರೋದು ಇದೆ ಸರ್ ನಮಗೆ. ಸರ್, ನಿಮಗೂ ಅದೇ ಥರ ಆಗಿದೆಯಾ? ಯಾಕೆಂದರೆ ಹುಡುಗಿ ಕೊಡ್ತಾ ಇಲ್ವಂತೆ ನಿಮ್ಮೂರಿಗೆ? ನಮಗೂ ಸಹ ಅದೇ ಅನುಭವ ಆಗೈತೆ. ನಾನು ಸುಮಾರು ಒಂದು 4 ಹೆಣ್ಮಕ್ಳನ್ನ ನೋಡ್ಕೊಂಡು ಬಂದಿದ್ದೆ. ಅವ್ರು ಎಲ್ಲೋದ್ರು ನನ್ನ ಒಪ್ಕೊಳ್ತಾರೆ, ಮತ್ತು ಕುಟುಂಬದವರೆಲ್ಲ ಒಪ್ಕೊಳ್ತಾರೆ. ನಮ್ಮ ಗ್ರಾಮ ನೋಡ್ಬಿಟ್ಟು ರಸ್ತೆ ಸರಿಯಿಲ್ಲ, ಕಾರೇ ಹೋಗಲ್ಲ, ಚರಂಡಿ ಇಲ್ಲ, ಏನು ಅಭಿವೃದ್ಧಿ ಆಗಿರೋ ಗ್ರಾಮಕ್ಕೆ ನಾವು ಹೆಂಗೆ ಕೊಡೋದು? ಮಳೆ ಹೋದ್ರಂತೂ ಕೆಳಗಡೆ ನಿಲ್ಲಿಸ್ಬಿಟ್ಟು ಹೋಗ್ಬೇಕು. ಅದರಿಂದ ನಾವು ಹೆಣ್ಣು ಕೊಡಲ್ಲ ಅಂತ ಅಂದ್ಬಿಟ್ಟು ಸುಮಾರು ಈಗ ನನ್ನ ಸ್ನೇಹಿತರುಗಳು ಸಹ ಅದೇ ಕಾರಣದಿಂದ ಮದುವೆ ನಿಂತೋಗೈತೆ. ನಮಗೂ ಸಹ ಅದೇ ಕಾರಣ ನಿಂತೋಗೈತೆ ಮದುವೆ. ಸರ್, ಏನು ಹೇಳ್ತೀರಿ? ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು ನಿಮ್ಮೂರಿಗೆ ಸುಳಿತಾನೆ ಇಲ್ವಾ, ಅಥವಾ ಅವ್ರ ಗಮನಕ್ಕಿದ್ರೂ ಅವರು ನಿರಾಸಕ್ತಿನ ಅಂತ? ಗಮನಕ್ಕಿದೆ ಸರ್, ಗಮನಕ್ಕಿದ್ದರೂ ನಿರಾಸಕ್ತಾಗಿ ಬರ್ತಾರೆ, ಏನು ಕೆಲಸನೇ ಮಾಡ್ತಾಯಿಲ್ಲ ಸರ್ ಅವರು. ಮತ್ತು ನಾವು ಸ್ಟ್ರೈಕ್ ಮಾಡಿ ಒಂದು 200 ಸೀಟ್ ಹೋಗಿ ಪಾದಯಾತ್ರೆ ಮಾಡೋದು ಸರ್. ಮಳವಳ್ಳಿಗೆ ಎತ್ತಿನ ಗಾಡಿ ಮತ್ತು ಜನಗಳು ನಡ್ಕೊಂಡು ಹೋಗಿ ಅವರು ಬರ್ತಾ ಇದ್ದಾರೆ. ಸಮಸ್ಯೆ ಕೇಳ್ತಾ ಇಲ್ಲ ಸರ್ ಅವರು. ಪೊಲೀಸ್ನವ್ರು ಒಂದು 200 ಸೀಟ್ ಪೊಲೀಸ್ನವ್ರು ಇರಿಸ್ಕೊಂಡು ದಬ್ಬಾಳಿಕೆ ಮಾಡ್ಕೊಂಡು, ಇಲ್ಲಮ್ಮ ಮಾಡ್ತೀವಿ ನಾವು, ಮಾಡ್ಕೊಂಡು ಸುಮ್ಮನಿರಿ ನೀವು ಅಂದ್ಬಿಟ್ಟು ಏನೋ ದಬ್ಬಾಳಿಕೆ ಮಾಡ್ತಾರೆ ಸರ್. ಅಮ್ಮ, ಮಳವಳ್ಳಿ ಟೌನ್ಗೂ ಇಲ್ಲಿ ಎಷ್ಟು ಕಿಲೋಮೀಟ್ರ್ ಆಗುತ್ತೆ? ಸಮೀಪನೇ ಇರೋದು. ಏನು ಇದು ಅಧಿಕಾರಿಗಳು ಇಲ್ಲಿ ಬಂದು ಹೋಗೋದಿಲ್ವಾ ಹಾಗಾದ್ರೆ ಅಂತ? ಬಂದೇ ಇಲ್ಲ ಸರ್, ನಮ್ಮ ಊರಿಗೆ ಒಂದು ಸರಿನೂ ಬಂದಿಲ್ಲ ಸರ್. ನರೇಂದ್ರ ಸ್ವಾಮಿ ಅವ್ರು ಗೆದ್ದ ಮೇಲೆ ನಮ್ಮ ಊರಿಗೆ ಒಂದು ಸರಿನೂ ಬಂದಿಲ್ಲ ಸರ್, ಬಂದೇ ಇಲ್ಲ ಸರ್ ಅವರು. ವಿಧಾನಸಭಾ ಚುನಾವಣೆಗೆ 2 ವರ್ಷ ಆಗಿದೆ. 2 ವರ್ಷದಿಂದಲೂ ಒಂದು ಸತು ಗ್ರಾಮಕ್ಕೆ ಭೇಟಿನೇ ಕೊಟ್ಟಿಲ್ಲ. ಯಾವುದೇ ಅಧಿಕಾರಿ ಆಗಿರಲಿ, ಯಾವುದೇ MLA ಆಗಿರಲಿ, ಯಾವುದೇ MP ಆಗಿರಲಿ, ಯಾವುದೇ ಅಧಿಕಾರಿಗಳನ್ನು ಇವತ್ತು ಗಂಟಲು ಒಂದು ಚಿಂಚಿತು ಕಾಳಜಿ ವಹಿಸ್ಕೊಂಡಿಲ್ಲ. ಎಲೆಕ್ಷನ್ ಟೈಮಲ್ಲಿ ಬರ್ತಾರಾ? ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ ಸರ್. ಎಲೆಕ್ಷನ್ ಮುಗಿದ ಮೇಲೆ ನಾವು ಅವ್ರ ಮುಖನೇ ನೋಡಲ್ಲ ಸರ್. ಗೊತ್ತಾ ಸರ್, ಅವ್ರು ಬರೋದಲ್ಲ ಸರ್, ನಾವು ಹುಡುಕೊಂಡು ಹೋದ್ರೆ ಕೈಗೆ ಸಿಗ್ತಾಯಿಲ್ಲ. ಅವರು ಜನಪ್ರತಿನಿಧಿಗಳು ಎಲ್ಲಿರ್ತಾರೆ ಏನು ಗೊತ್ತಿಲ್ಲ ಸರ್. ಅವ್ರ ಮುಖ ನೋಡೇ 2 ವರ್ಷ ಮೇಲೆ ಆಯ್ತು ಸರ್ ನಾವು.
ಗ್ರಾಮಸ್ಥರ ಆಕ್ರೋಶವನ್ನು ಗಮನಿಸ್ಬೋದು. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದರೂ ಕೂಡ ಈ ಗ್ರಾಮ ಅಭಿವೃದ್ಧಿ ಅಥವಾ ಏನು ಮೂಲ ಸೌಕರ್ಯದಿಂದಲೇ ವಂಚಿತ ಆಗಿದೆ. ಹೀಗಾಗಿ ಮೂಲ ಸೌಕರ್ಯಗಳನ್ನು ಕಲ್ಪಿಸಿಕೊಡ್ಬೇಕು ಅಂತ ಹೇಳಿ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಸರ್ಕಾರ ಇನ್ನಾದರೂ ಕೂಡ ಎಚ್ಚೆತ್ಕೊಳ್ತದ, ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಎಚ್ಚೆತ್ಕೊಳ್ತಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಪ್ರತಿ ವರ್ಷ ರಾಜ್ಯ ಸರ್ಕಾರ ತನ್ನ ಬಜೆಟ್ನಲ್ಲಿ ಸಾವಿರಾರು ಕೋಟಿಯನ್ನು ಗ್ರಾಮೀಣಾಭಿವೃದ್ಧಿಗೆ ಅಂತ ಮೀಸಲಿಡ್ತದೆ. ಆದರೆ ಇಂದಿಗೂ ಕೂಡ ಸಾಕಷ್ಟು ಗ್ರಾಮಗಳು ಅಭಿವೃದ್ಧಿಯಿಂದ ವಂಚನೆಗೊಳಗಾಗಿವೆ. ಅದೇ ರೀತಿ ಮಂಡ್ಯ ಜಿಲ್ಲೆ ಮಳವಳ್ಳಿ ಪಟ್ಟಣದ ಕೂಗಳತೆ ದೂರದಲ್ಲಿರುವಂಥ ಗುಳಗಟ್ಟ ಗ್ರಾಮ ಅಭಿವೃದ್ಧಿ ಅಥವಾ ಮೂಲ ಸೌಕರ್ಯದಿಂದಲೇ ವಂಚಿತವಾಗಿದೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಗ್ರಾಮಸ್ಥರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಿಮ್ಮೂರಲ್ಲಿ ಯಾವೆಲ್ಲ ಸಮಸ್ಯೆಗಳು ತಾಂಡವಾಡ್ತಾ ಇದೆ ಸರ್? ನಮ್ಮೂರಲ್ಲಿ ವಿಶೇಷವಾಗಿ ಇಂಥ ಸಮಸ್ಯೆ ಅಂತಿಲ್ಲ ಸರ್. ಗ್ರಾಮದಲ್ಲಿರುವಂಥ ಪ್ರತಿಯೊಂದು ಕೂಡ ಸಮಸ್ಯೆನೇ ಆಗಿಬಿಟ್ಟಿದೆ. ಗ್ರಾಮದಲ್ಲಿ ಅಗತ್ಯವಾಗಿ ಮುಖ್ಯವಾಗಿ ಇರಬೇಕಾದಂಥ ಮೂಲಭೂತ ಸೌಕರ್ಯಗಳಾದ ರಸ್ತೆ, ಚರಂಡಿ, ಬೀದಿ ದೀಪ, ನೀರು, ಶುದ್ಧವಾದ ಕುಡಿಯೋ ನೀರು, ಇವಿಷ್ಟು ಕೂಡ ಈ ಗ್ರಾಮದಲ್ಲಿಲ್ಲ. ನಾನು ಚಿಕ್ಕವನಿಂದ ಬುದ್ಧಿ ಬಂದಾಗಿಂದ ಇಲ್ಲಿವರೆಗೂ ನೋಡ್ಕೊಂಡು ಬರ್ತಾ ಇದ್ದೀನಿ. ಯಾವುದೊಂದು ಕೂಡ ಸಮರ್ಪಕವಾಗಿ ಈ ಗ್ರಾಮದಲ್ಲಿ ಆಗ್ತಾ ಇಲ್ಲ. ಕೇಳಿದ್ರು ಕೂಡ ಎಲ್ಲ ಜನಪ್ರತಿನಿಧಿಗಳದಾಗಲಿ, ಇನ್ನೊಬ್ಬರದಾಗಲಿ, ಅಧಿಕಾರಿಗಳದಾಗಲಿ ಎಲ್ಲ ನಿರಾಸಕ್ತಿ. ಅವ್ರು ಕರೆಕ್ಟಾಗಿ ಯಾವುದೇ ವಿಷಯ ಕೇಳಿದ್ರು ಸ್ಪಂದಿಸಲ್ಲ, ಬಂದು ಗ್ರಾಮಗಳಲ್ಲಿ ಮಾಡ್ತಾ ಇಲ್ಲ. ಪ್ರಮುಖವಾಗಿ ಕಾರಣ ಏನಂತ ಗೊತ್ತಿಲ್ಲ. ನಾವು ಈ ಸಾರಿ ಎಲ್ಲ ಗೆದ್ದ ಜನಪ್ರತಿನಿಧಿಗಳಾಗಿರ್ಬೋದು, ಇನ್ನೊಬ್ಬರಾಗ್ಬೋದು, ತುಂಬ ಇಚ್ಛಾಶಕ್ತಿ ಉಳ್ಳವರು, ಮಾಡ್ತಾರೆ ನಮ್ಮ ಗ್ರಾಮನ ಏನೋ ಒಂದು ಅಭಿವೃದ್ಧಿ ಮಾಡ್ತಾರೆ ಅಂತೇಳಿ ನಂಬಿದ್ವಿ. ಆದರೆ ಇದುವರೆಗೂ ಕೂಡ ನಾವು ಪ್ರತಿಭಟನೆ ಮಾಡಿ, ಪ್ರೆಸ್ ಕಾನ್ಫರೆನ್ಸ್ ಮಾಡಿ, ಇನ್ನೊಂದು ಮಾಡಿ, ಮತ್ತೊಂದು ಮಾಡಿ, ಅರ್ಜಿ ಕೊಟ್ಟು ಎಲ್ಲ ತಿಳಿಸಲಾಗಿಯೂ ಸಹ ಸಬೂಬುಗಳು ನೆಪಗಳನ್ನೇ ಹೇಳ್ತಾರೆ ಹೊರತು ಇದುವರೆಗೂ ಕೂಡ ಕಿಂಚಿತ್ತು ಒಂದು ಸಣ್ಣ ಪ್ರಮಾಣದ ಕಾರ್ಯಕ್ರಮವನ್ನು, ಕನಿಷ್ಠ ಕಾರ್ಯಕ್ರಮವನ್ನು ಕೂಡ ಇದುವರೆಗೂ ಅವರು ಹಮ್ಮಿಕೊಂಡಿರಲ್ಲ ಸರ್. ನಿಮ್ಮ ಕ್ಷೇತ್ರದ ಶಾಸಕರು ನರೇಂದ್ರ ಸ್ವಾಮಿ ನಿಮ್ಮ ಗ್ರಾಮಕ್ಕೆ ಆಗಾಗ ಬಂದಿದ್ರಾ ಅಥವಾ ಚುನಾವಣೆಯಲ್ಲಿ ಬಂದೋದವ್ರು ಇನ್ನೂ ಬಂದೇ ಇಲ್ವಾ ಅಂತ? ಬಂದೇ ಇಲ್ಲ ಸರ್, ನಮ್ಮ ಗ್ರಾಮಕ್ಕೆ ಬಂದಿಲ್ಲ ಸರ್ ನರೇಂದ್ರ ಸ್ವಾಮಿ ಅವರು. ಹಂಗಾಗಿ ನಾವು ಪಾದಯಾತ್ರೆ ಮಾಡಿದ್ವು. ಅಲ್ಲಿ ನಮ್ಗೆ ರೋಡ್ ಮಾಡಿಕೊಡಿ, ನಮಗೆ ರೋಡ್ ಪ್ರಾಬ್ಲಮ್ ಆಗಿದೆ, ಬಂದು ನೋಡಿ ಸರ್, ಎಲ್ಲ ಚೆಕ್ ಮಾಡಿ ಸರ್ ಅಂತೆಲ್ಲ ಮಾತಾಡಿದ್ವಿ. ಆಯ್ತಮ್ಮ ಬರ್ತೀವಿ ಇನ್ನೊಂದು ತಿಂಗಳಲ್ಲಿ, ಅಷ್ಟರಲ್ಲಿ ಆಗುತ್ತೆ ಅಂತೆಲ್ಲ ತಗೊಬಂದು ತೋರಿಸಿದ್ರು ನಮಗೆ. ಮತ್ತೆ ಅವ್ರು ಬಂದು ನಮ್ಮ ಗ್ರಾಮಕ್ಕೆ ಏನು ವಿಚಾರಿಸಲೇ ಇಲ್ಲ ಸರ್. ನಮ್ಮ ಗ್ರಾಮಕ್ಕೆ ಬರಲಿಲ್ಲ ಸರ್. ಈಗ ಸಮಸ್ಯೆ ನಮಗೆ ತಿರ್ಗಾಡೋಕ್ಕೆ ರೋಡ್ ಚೆನ್ನಾಗಿಲ್ಲ. ಮಳೆ ಬತ್ತು ಅಂದರೆ ತಿರ್ಗಾಡೋಕ್ಕೆ ಆಗಲ್ಲ ನಮ್ಮ ರೋಡ್ನಲ್ಲಿ. ಊರೊಳಗಡೆ ಒಂದು ಬಸ್ ಹೋಗೋಕ್ಕಾಗೋದಿಲ್ಲ, ಒಂದು ಲಾರಿನೂ ಹೋಗೋಕ್ಕಾಗಲ್ಲ ಸರ್, ಟ್ರಾಕ್ಟ್ರು ಹೋಗೋಕ್ಕಾಗಲ್ಲ ಸರ್. ಒಳಗಡೆ ಹೋಗಿ ಎಲ್ಲ ಅಲ್ಲೋಗಿ ಒಂದು ಸ್ವಲ್ಪ ಮುಂದಕ್ಕೆ ಹೋಯ್ತು ಅಂದರೆ 1 ಕಿಲೋಮೀಟ್ರ್ ಗಂಟ್ರೆ ಕರೆಕ್ಟಾಗಿ ಬರ್ತದೆ ಸರ್. ಅಲ್ಲಿಂದ ಆಚೆಗೆ ಏನು ಒಳಗಡೆ ಹೋಗೋಕ್ಕಾಗಲ್ಲ. ಹಂಗಾಗಿ ನಮಗೆ ಕುಡಿ ನೀರು ಪ್ರಾಬ್ಲಮ್ಮು, ಮತ್ತು ನೀರಿನ ಟ್ಯಾಂಕರ್ ಪ್ರಾಬ್ಲಮ್ ಆಗಿದೆ. ಇಲ್ಲಿ ಡ್ರೈನೇಜ್ಗಳು ಕರೆಕ್ಟಾಗಿ ಆಗಿಲ್ಲ. ಇವೆಲ್ಲನೂ ನಮಗೆ ಮೂಲ ಸೌಲಭ್ಯಗಳನ್ನೆಲ್ಲ ಕೊಡಿಸ್ಕೊಡ್ಬೇಕು ಸರ್ ನಮಗೆ. ಇದರಿಂದ ಗಂಡು ಮಕ್ಕಳುಗಳ ಮದುವೆಗೂ ಸಮಸ್ಯೆ ಆಗಿದೆಯಾ? ಮದುವೆಗೆ ಹೆಣ್ಮಕ್ಳು ನೋಡ್ಕೊಂಡು ಬಂದು ಮತ್ತೆ ಅವ್ರು ನಮ್ಮ ಗ್ರಾಮಕ್ಕೆ ಬರುವಷ್ಟರಲ್ಲಿ ನಾನು ಈ ಊರಿಗೆ ಹೆಣ್ಣು ಕೊಡೋದಿಲ್ಲ, ಊರಲ್ಲಿ ರೋಡೇ ಚೆನ್ನಾಗಿಲ್ಲ, ನಾವು ಒಳಗಡೆ ಬರೋದಾದ್ರು ಹೆಂಗೆ, ನಾವು ಹೆಣ್ಣು ಕೊಡಲ್ಲ ಅಂತ ಹೋಗಿ ಒಂದು 15ರಿಂದ 20 ಜನ ಗಂಡು ಮಕ್ಕಳಿಗೆ ಇದೇ ಪ್ರಾಬ್ಲಮ್ ಆಗಿದೆ ಸರ್. ಹುಡುಗಿ ಮನೆಗೆ ಹೋದಾಗ ಒಪ್ಕೋತಾರೆ, ಆದ್ರೆ ಆ ಹುಡುಗಿ ಮನೆಯವರು ನಿಮ್ಮವ್ರಿಗೆ ಬಂದಾಗ ಒಪ್ಕೊಳ್ಳಲ್ಲ. ಬಂದಾಗ ರೋಡಿನ ಸಮಸ್ಯೆನೇ ಹೇಳ್ಬಿಟ್ಟು ಹೋಗ್ತಿದ್ದಾರೆ ಸರ್. ರೋಡೇ ಚೆನ್ನಾಗಿಲ್ವಲ್ಲ, ನಾವು ಕಾರ್ ತಗೊಂಡು ಬಂದರೆ ಒಳಗಡೆ ಬರೋದು ಹೆಂಗೆ, ಇಲ್ಲೇ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗ್ಬೇಕು ಒಳಗಡೆಗೆ ಅಂತೇಳಿ, ಮನೆ ಹತ್ರ ಹೋಗ್ಬೇಕಾದ್ರೆ ನಡಿಬೇಕು ಅಂತೇಳಿ ಇದೇ ಒಂದು ಪ್ರಾಬ್ಲಮ್ ಹೇಳಿ ಹೋಗ್ತಿದ್ದಾರೆ ಸರ್. ದೊಡ್ಡ ಸಮಸ್ಯೆ ಆಗಿರೋದು ಇದೆ ಸರ್ ನಮಗೆ. ಸರ್, ನಿಮಗೂ ಅದೇ ಥರ ಆಗಿದೆಯಾ? ಯಾಕೆಂದರೆ ಹುಡುಗಿ ಕೊಡ್ತಾ ಇಲ್ವಂತೆ ನಿಮ್ಮೂರಿಗೆ? ನಮಗೂ ಸಹ ಅದೇ ಅನುಭವ ಆಗೈತೆ. ನಾನು ಸುಮಾರು ಒಂದು 4 ಹೆಣ್ಮಕ್ಳನ್ನ ನೋಡ್ಕೊಂಡು ಬಂದಿದ್ದೆ. ಅವ್ರು ಎಲ್ಲೋದ್ರು ನನ್ನ ಒಪ್ಕೊಳ್ತಾರೆ, ಮತ್ತು ಕುಟುಂಬದವರೆಲ್ಲ ಒಪ್ಕೊಳ್ತಾರೆ. ನಮ್ಮ ಗ್ರಾಮ ನೋಡ್ಬಿಟ್ಟು ರಸ್ತೆ ಸರಿಯಿಲ್ಲ, ಕಾರೇ ಹೋಗಲ್ಲ, ಚರಂಡಿ ಇಲ್ಲ, ಏನು ಅಭಿವೃದ್ಧಿ ಆಗಿರೋ ಗ್ರಾಮಕ್ಕೆ ನಾವು ಹೆಂಗೆ ಕೊಡೋದು? ಮಳೆ ಹೋದ್ರಂತೂ ಕೆಳಗಡೆ ನಿಲ್ಲಿಸ್ಬಿಟ್ಟು ಹೋಗ್ಬೇಕು. ಅದರಿಂದ ನಾವು ಹೆಣ್ಣು ಕೊಡಲ್ಲ ಅಂತ ಅಂದ್ಬಿಟ್ಟು ಸುಮಾರು ಈಗ ನನ್ನ ಸ್ನೇಹಿತರುಗಳು ಸಹ ಅದೇ ಕಾರಣದಿಂದ ಮದುವೆ ನಿಂತೋಗೈತೆ. ನಮಗೂ ಸಹ ಅದೇ ಕಾರಣ ನಿಂತೋಗೈತೆ ಮದುವೆ. ಸರ್, ಏನು ಹೇಳ್ತೀರಿ? ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು ನಿಮ್ಮೂರಿಗೆ ಸುಳಿತಾನೆ ಇಲ್ವಾ, ಅಥವಾ ಅವ್ರ ಗಮನಕ್ಕಿದ್ರೂ ಅವರು ನಿರಾಸಕ್ತಿನ ಅಂತ? ಗಮನಕ್ಕಿದೆ ಸರ್, ಗಮನಕ್ಕಿದ್ದರೂ ನಿರಾಸಕ್ತಾಗಿ ಬರ್ತಾರೆ, ಏನು ಕೆಲಸನೇ ಮಾಡ್ತಾಯಿಲ್ಲ ಸರ್ ಅವರು. ಮತ್ತು ನಾವು ಸ್ಟ್ರೈಕ್ ಮಾಡಿ ಒಂದು 200 ಸೀಟ್ ಹೋಗಿ ಪಾದಯಾತ್ರೆ ಮಾಡೋದು ಸರ್. ಮಳವಳ್ಳಿಗೆ ಎತ್ತಿನ ಗಾಡಿ ಮತ್ತು ಜನಗಳು ನಡ್ಕೊಂಡು ಹೋಗಿ ಅವರು ಬರ್ತಾ ಇದ್ದಾರೆ. ಸಮಸ್ಯೆ ಕೇಳ್ತಾ ಇಲ್ಲ ಸರ್ ಅವರು. ಪೊಲೀಸ್ನವ್ರು ಒಂದು 200 ಸೀಟ್ ಪೊಲೀಸ್ನವ್ರು ಇರಿಸ್ಕೊಂಡು ದಬ್ಬಾಳಿಕೆ ಮಾಡ್ಕೊಂಡು, ಇಲ್ಲಮ್ಮ ಮಾಡ್ತೀವಿ ನಾವು, ಮಾಡ್ಕೊಂಡು ಸುಮ್ಮನಿರಿ ನೀವು ಅಂದ್ಬಿಟ್ಟು ಏನೋ ದಬ್ಬಾಳಿಕೆ ಮಾಡ್ತಾರೆ ಸರ್. ಅಮ್ಮ, ಮಳವಳ್ಳಿ ಟೌನ್ಗೂ ಇಲ್ಲಿ ಎಷ್ಟು ಕಿಲೋಮೀಟ್ರ್ ಆಗುತ್ತೆ? ಸಮೀಪನೇ ಇರೋದು. ಏನು ಇದು ಅಧಿಕಾರಿಗಳು ಇಲ್ಲಿ ಬಂದು ಹೋಗೋದಿಲ್ವಾ ಹಾಗಾದ್ರೆ ಅಂತ? ಬಂದೇ ಇಲ್ಲ ಸರ್, ನಮ್ಮ ಊರಿಗೆ ಒಂದು ಸರಿನೂ ಬಂದಿಲ್ಲ ಸರ್. ನರೇಂದ್ರ ಸ್ವಾಮಿ ಅವ್ರು ಗೆದ್ದ ಮೇಲೆ ನಮ್ಮ ಊರಿಗೆ ಒಂದು ಸರಿನೂ ಬಂದಿಲ್ಲ ಸರ್. ಬಂದೇ ಇಲ್ಲ ಸರ್ ಅವರು. ವಿಧಾನಸಭಾ ಚುನಾವಣೆಗೆ 2 ವರ್ಷ ಆಗಿದೆ. 2 ವರ್ಷದಿಂದಲೂ ಒಂದು ಸತು ಗ್ರಾಮಕ್ಕೆ ಭೇಟಿನೇ ಕೊಟ್ಟಿಲ್ಲ. ಯಾವುದೇ ಅಧಿಕಾರಿ ಆಗಿರಲಿ, ಯಾವುದೇ MLA ಆಗಿರಲಿ, ಯಾವುದೇ MP ಆಗಿರಲಿ, ಯಾವುದೇ ಅಧಿಕಾರಿಗಳನ್ನು ಇವತ್ತು ಗಂಟಲು ಒಂದು ಚಿಂಚಿತು ಕಾಳಜಿ ವಹಿಸ್ಕೊಂಡಿಲ್ಲ. ಎಲೆಕ್ಷನ್ ಟೈಮಲ್ಲಿ ಬರ್ತಾರಾ? ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ ಸರ್. ಎಲೆಕ್ಷನ್ ಮುಗಿದ ಮೇಲೆ ನಾವು ಅವ್ರ ಮುಖನೇ ನೋಡಲ್ಲ ಸರ್.
ಗೊತ್ತಿಲ್ಲ ಸರ್ ಅವ್ರು ಬರೋದಲ್ಲ ಸರ್, ನಾವು ಹುಡುಕೊಂಡು ಹೋದ್ರೆ ಕೈಗೆ ಸಿಗ್ತಾಯಿಲ್ಲ ಅವರು ಜನಪ್ರತಿನಿಧಿಗಳು ಎಲ್ಲಿರ್ತಾರೆ ಏನು ಗೊತ್ತಿಲ್ಲ ಸರ್. ಅವ್ರ ಮುಖ ನೋಡೇ 2 ವರ್ಷ ಮೇಲೆ ಆಯ್ತು ಸರ್ ನಾವು. ಗ್ರಾಮಸ್ಥರ ಆಕ್ರೋಶವನ್ನು ಗಮನಿಸ್ಬೋದು. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದರೂ ಕೂಡ ಈ ಗ್ರಾಮ ಅಭಿವೃದ್ಧಿ ಅಥವಾ ಏನು ಮೂಲ ಸೌಕರ್ಯದಿಂದಲೇ ವಂಚಿತ ಆಗಿದೆ. ಹೀಗಾಗಿ ಮೂಲ ಸೌಕರ್ಯಗಳನ್ನು ಕಲ್ಪಿಸಿಕೊಡ್ಬೇಕು ಅಂತ ಹೇಳಿ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಸರ್ಕಾರ ಇನ್ನಾದರೂ ಕೂಡ ಎಚ್ಚೆತ್ಕೊಳ್ತದ, ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಎಚ್ಚೆತ್ಕೊಳ್ತಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.